ಹಾಯ್ ಹೆಲೋ ನಮಸ್ತೆ. ಇವತ್ತು ನಾನು ನಿಮಗೆ ವಾಟರ್ ಮೆಲೋನಿದ್ದು ಔಟರ್ ಕವರ್ ಬರ್ತದಲ್ಲ ಅದರ ಹಲ್ವಾ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಯಾವ ಥರ ಮಾಡೋದು ಅಂತೇಳಿ. ಸೊ ಇದು ವಾಟರ್ ಮೆಲನ್ನ ಕವರ್ ಇದೆಯಲ್ಲ ಅದರದ್ದು ಔಟ್ಸೈಡ್ನ ಗ್ರೀನ್ ಕವರನ್ನು ಪೀಲ್ ಮಾಡ್ಕೊಂಡಿದ್ದೇನೆ. ಸೊ ಅದಾದಮೇಲೆ ಅದನ್ನು ಗ್ರೇಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ವೈಟ್ ಏನು ಬರ್ತದಲ್ಲ ಆದಷ್ಟು ಪಾರ್ಟನ್ನು ಕೂಡ ಇಲ್ಲಿ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೇನೆ. ಸೊ ಬನ್ನಿ, ಪಾತ್ರೆ ಇಟ್ಕೊಂಡಿದ್ದೇನೆ. ಫಸ್ಟಿಗೆ ನಾನು ಇದೇನು ತುರಿದಿಟ್ಕೊಂಡಿದ್ದಾನಲ್ಲ ಅದನ್ನು 1 ಕಪ್ ಆಗುವಷ್ಟು ಮಾಡ್ಕೋತಾ ಇದ್ದೀನಿ ನಾನು. ಅದನ್ನು ಹಾಕ್ಕೊಂಡು ಅದರದ್ದು ನೀರೇನು ಬಂದಿರ್ತದೆ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಅದನ್ನು ಶೂಟ್ ಮಾಡಬೇಕಂದ್ರೆ ಫ್ರೈ ಮಾಡಬೇಕು. ಸೊ ನೀಟಾಗಿ ಫ್ರೈ ಆದಮೇಲೆ ಅದು ಬೆಂದು ಇರಬೇಕು. ಸ್ವಲ್ಪ ಒಂದು 50% ಬೆಂದಿದೆ ಅಂತೇಳಿ ಅಂದಾಗ ಸ್ವಲ್ಪ ಹಾಲು ಸೇರಿಸ್ಕೊಂಡು ಅದನ್ನು ಬೇಯಿಸ್ಕೊಳ್ಳೋಣ. ಇನ್ನೂ ಜಾಸ್ತಿ ಇದೆ ಅಂತಂದರೆ ಬೆಂದಿಲ್ಲ ಅಂತಂದರೆ ಸ್ವಲ್ಪ ನಾವು ನೀರು ಸೇರಿಸ್ಕೊಂಡ್ರೂ ಆಗ್ತದೆ. ಸೊ ನಾನಿಲ್ಲಿ ಸ್ವಲ್ಪನೇ ಇರುವ ಕಾರಣ ಅಷ್ಟೇನು ನೀರು ಬೇಕು ಅಂತೇಳಿ ಅನ್ನಿಸ್ಲಿಲ್ಲ. ಆಲ್ರೆಡಿ ಬೆಂದಿದೆ ಸ್ವಲ್ಪ. ಹಾಗೆ ಹಾಲು ಹಾಕ್ಕೊಂಡು ಬೇಯಿಸಿದ ನಂತರ ಸ್ವಲ್ಪ ತುಪ್ಪ ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಸೇರಿಸಿ ಆದಮೇಲೆ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಇನ್ನೊಂದು ಸಲ. ಸೊ ತುಪ್ಪ ಅದೇನಿದೆ ಹಾಕ್ಕೊಂಡಿರುವಂಥದ್ದು ಅದು ಒಳ್ಳೆ ಫ್ರೈ ಆಗಿ ಒಂದು ಸಲ ಎಲ್ಲ ಎಳ್ಕೊಂಡ್ಬಿಡ್ತದೆ. ಅದಾದಮೇಲೆ ಮತ್ತೆ ಒಂದು ಸ್ವಲ್ಪ ತುಪ್ಪ ಎಲ್ಲ ಬಿಡೋಕ್ಕೆ ಬರ್ತದಲ್ಲ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಾನು ಶುಗರ್ ಪೌಡ್ರ್ ಮಾಡಿಟ್ಕೊಂಡಿದ್ದೇನೆ. ಶುಗರ್ ಪೌಡ್ರನ್ನು ಹಾಕ್ಕೊತಾ ಇದ್ದೀನಿ. ಸೊ ನೀವು ಕ್ವಾಂಟಿಟಿ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕಿ. ಹಾಗೆ ಏಲಕ್ಕಿ ಕೂಡ ಹಾಕ್ಕೋಬೇಕು. ಹಾಗೆಯೇ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೋಬೋದು. ಸೊ ಇದು ನೋಡ್ಬೋದು ನೀವು ಫೈನಲ್ ಔಟ್ಪುಟ್ ನಮ್ಮದು ಹಲ್ವಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.